ಹಾಗೆ ಸಂಪರ್ಕದಲ್ಲಿರಿ. ಸಚಿವ ಸಂಪುಟ ಸಭೆಯಲ್ಲೇ ಶಿವಶಂಕರಪ್ಪ ಭವಿಷ್ಯವೂ ಇತ್ಯರ್ಥ. ಕೆಪಿಎಸ್ಸಿ ಅಧ್ಯಕ್ಷರಾಗಿ ಶಿವಶಂಕರಪ್ಪ ಮರು ನೇಮಕಕ್ಕೆ ಆದೇಶ. ಸೊ ಇದರ ಬೆನ್ನಲ್ಲೇ ಶಿವಶಂಕರಪ್ಪ ವಜಾಗೊಳಿಸಿ ಸಂಪುಟದಲ್ಲಿ ನಿರ್ಧಾರ. ಸೊ ನಿರೀಕ್ಷೆ ಇದೆ. ಇದು ಸಂಪುಟದಲ್ಲಿ ನಿರ್ಧಾರ ಕೈಗೊಂಡು ರಾಜ್ಯಪಾಲರಿಗೆ ಶಿಫಾರಸು ಮಾಡುವಂತ ಸಾಧ್ಯತೆ ಇದೆ. ಇದು ಏನಾಗುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗುತ್ತೆ. ಸಚಿವ ಸಂಪುಟ ಸಭೆಯಲ್ಲೇ ಶಿವಶಂಕರಪ್ಪ ಅವರ ಭವಿಷ್ಯವೂ ಕೂಡ ಇತ್ಯರ್ಥ ಆಗುತ್ತೆ. ಕೆಪಿಎಸ್ಸಿ ಅಧ್ಯಕ್ಷರಾಗಿ ಶಿವಶಂಕರವನ್ನ ಮರು ಆಯ್ಕೆ ಮಾಡಬೇಕಾ ಬೇಡವಾ ಅಂತ ಈಗ ಆಲ್ರೆಡಿ ಹೊರಗಡೆ ನೋಡಿ ರಂಜಿತ್ ಪ್ರತಿಭಟನೆಗಳ ಆಗ್ತಾ ಇದೆ. ಆಯ್ತಾ. ಸೊ ಯಾವ ರೀತಿ ಇದರ ಸಮಸ್ಯೆ ಇದೆ, ಯಾವ ರೀತಿ ಅಕ್ರಮ ಆಗಿತ್ತು ಕೆಪಿಎಸ್ಸಿನಲ್ಲಿ, ಮತ್ತೆ ತಿರ್ಗಾ ಮರು ನೇಮಕ ಆದ್ರೆ ಅದು ಯಾವ ರೀತಿ ರಾಜಕೀಯವಾಗಿ ಯಾವ ರೀತಿ ಟರ್ನ್ ಆಗ್ಬೋದು, ಪ್ರತಿಭಟನೆ ಆಂಗಲ್ ನಿಂದ ನೋಡಿದಾಗ ಅಲ್ಲಿ ಯಾವ ರೀತಿಯಾಗಿ ಅದನ್ನ ಕನ್ಸಿಡರ್ ಮಾಡಬಹುದು, ಇವೆಲ್ಲವೂ ಬಹಳ ಮುಖ್ಯ ಆಗುತ್ತೆ. ಮತ್ತೆ ಇದೊಂದು ದೊಡ್ಡ ಸವಾಲಾಗುತ್ತೆ ಈ ಸಚಿವ ಸಂಪುಟದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಶಂಕರ್. ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಭಿಷೇಕ್, ನೋಡಿ, ಈಗ ಈ ವಿಚಾರವಾಗಿ ಸರ್ಕಾರಕ್ಕೊಂದು ಸವಾಲು, ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅನ್ನುವಂಥದ್ದೇ ಪ್ರಶ್ನೆ. ಅಭಿಷೇಕ್, ಏನ್ ಹೇಳೋದಕ್ಕೆ ಬಯಸ್ತೀರಿ? ಈಗ ಸರ್ಕಾರದಲ್ಲಿರುವಂತಹ ಬಹುತೇಕ ಪ್ರತಿನಿಧಿಗಳು ಶಿವಶಂಕರಪ್ಪ ಸಾಹುಕಾರ್ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು, ಈ ವಿಚಾರದಲ್ಲಿ ಯಾರನ್ನೂ ಕೂಡ ನಾವು ಕಾಪಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡೋದೇ ಇಲ್ಲ ಅಂತ ತಿಳಿಸಿರುವಂತದ್ದು. ಮತ್ತೊಂದು ಕಡೆಗೆ ಈ ವಿಚಾರವಾಗಿ ಗೃಹ ಸಚಿವರು ಇರ್ಬೋದು, ಸಿಎಂ ಇರ್ಬೋದು, ಪ್ರತಿಯೊಬ್ಬರು ಕೂಡ ಮಾತನಾಡಿರುವಂತದ್ದು ಶಿವಶಂಕರಪ್ಪ ಸಾಹುಕಾರ್ ಯಾವ ಅವಧಿಯಲ್ಲಿ ನೇಮಕ ಆಗಿದ್ದು. ಅಲ್ಲಿಗೆ ಇಲ್ಲಿ ರಾಜಕೀಯ ವಿಚಾರವನ್ನ ಬೆರೆಸಿದಾಗ ಬಿಜೆಪಿರವರ ಕಾರ್ಯಾವಧಿಯಲ್ಲಿ ನೇಮಕ ಆಗಿದ್ದು, ಆ ಕಾರಣದಿಂದ ಭ್ರಷ್ಟ ಅಧಿಕಾರಿ ಅಂದ್ರೆ ಇದು ಬಿಜೆಪಿ ಅವರಿಗೆ ಗೊತ್ತಿತ್ತು ಅನ್ನೋ ಮಾತನ್ನ ಈಗಾಗಲೇ ಕಾಂಗ್ರೆಸ್ನಿಂದ ತಿಳಿಸಿರುವಂತದ್ದು. ಆದ್ರೆ ಮತ್ತೊಂದು ಕಡೆಗೆ ಬಿಜೆಪಿಯ ನಾಯಕರು ಕೂಡ ಶಿವಶಂಕರಪ್ಪ ಸಾಹುಕಾರ್ ತಪ್ಪು ಮಾಡಿದ್ದಾರೆ ಅಂದ್ರೆ ಅವರಿಗೆ ಶಿಕ್ಷೆ ಆಗಲಿ, ಪೂರ್ಣ ಪ್ರಮಾಣದಲ್ಲಿ ತನಿಖೆ ಆಗಲಿ, ಯಾವುದೇ ಕಾರಣಕ್ಕೂ ಕೂಡ ಅವರನ್ನ ಕಾನೂನಿನ ದೃಷ್ಟಿಯಿಂದ ಫ್ರೀ ಆಗಿ ಬಿಡುವಂತದ್ದು ಬೇಡ, ಅವರಿಗೆ ಏನ್ ತಪ್ಪಾಗಿದೆ ಆ ಶಿಕ್ಷೆಯನ್ನು ಕೊಡಬೇಕು ಅಂತ ನಾವು ಕೂಡ ಆಗ್ರಹ ಮಾಡ್ತೇವೆ ಅಂತ ಹೇಳ್ತಿರುವಂತದ್ದು. ಇಲ್ಲಿಗೆ ಕಾಂಗ್ರೆಸ್ ಆಗಲಿ, ಬಿಜೆಪಿ ಆಗಲಿ ಕೆಪಿಎಸ್ಸಿ ವಿಚಾರದಲ್ಲಿ ನಡೆದಿರುವಂತಹ ಹಿಂದೆ ನಡೆದಿರುವಂತಹ ಹಗರಣಗಳನ್ನ ತಮ್ಮ ಹೆಗಲಿಗೇರಿಸಿಕೊಳ್ಳೋದಕ್ಕೆ ಸಿದ್ಧ ಇಲ್ಲ ಅನ್ನೋದು ಈಗ ನಾವು ಗಮನಿಸಬೇಕಾಗಿರುವಂತದ್ದು. ಈಗ ಶಿವಶಂಕರಪ್ಪ ಸಾಹುಕಾರ್ ಅವರ ವಿಚಾರ ಮತ್ತೆ ಹಿನ್ನೆಲೆಗೆ ಬಂದಿರೋದು ಯಾಕೆಂದ್ರೆ ಅವ್ರ ಮೇಲೆ ರೇಡ್ ಆಯ್ತು. ರೇಡ್ ಆದ ಸಂದರ್ಭದಲ್ಲಿ ಅವರು ಒಂದು ಅಪ್ಲಿಕೇಶನ್ ಅನ್ನ ಹಾಕಿರುವಂತದ್ದು. ಅಂದ್ರೆ ಅವರನ್ನ ಸಸ್ಪೆಂಡ್ ಮಾಡಿರುವಂತದ್ದು ಕಾನೂನಾತ್ಮಕವಾಗಿ ಸರಿ ಇಲ್ಲ. ಇಲ್ಲಿ ಕ್ಯಾಬಿನೆಟ್ ಅಪ್ರೂವಲ್ ತೆಗೆದುಕೊಳ್ಬೇಕಾಯ್ತು. ಈ ರೀತಿ ಶಿವಶಂಕರಪ್ಪ ಸಾಹುಕಾರ್ ಅವರ ನೇತೃತ್ವದಲ್ಲಿ ಅಥವಾ ಅವ್ರ ಚೇರ್ಮನ್ಶಿಪ್ ಅಲ್ಲಿ ನಡೀತಿರುವಂತಹ ಕೆಪಿಎಸ್ಸಿ ಇಷ್ಟು ಹಗರಣ ಆಗಿದೆ. ಈ ಹಗರಣಕ್ಕೆ ಒಂದಿಷ್ಟು ಪುರಾವೆ ಸರ್ಕಾರದ ಬಳಿ ಇದೆ. ಈ ಕಾರಣದಿಂದ ಇವರನ್ನ ಅಮಾನತು ಮಾಡ್ತಾ ಇದ್ದೇವೆ ಅಂತ ಕ್ಯಾಬಿನೆಟ್ ನಲ್ಲಿರುವಂತಹ ಸಚಿವರ ಅಪ್ರೂವಲ್ ತೆಗೆದುಕೊಂಡು ಅದಾದ ಮೇಲೆ ರಾಜ್ಯಪಾಲರಿಗೆ ಕಳಿಸಿ ಅಲ್ಲಿಂದ ರಾಜ್ಯಪಾಲರಿಂದ ಒಂದು ಡೈರೆಕ್ಷನ್ ಬರಬೇಕಾಗಿತ್ತು. ಆದ್ರೆ ಕ್ಯಾಬಿನೆಟ್ ನ ಅಪ್ರೂವಲ್ ಪಡೆಯದೆ ರಾಜ್ಯಪಾಲರಿಂದ ಲೆಟರ್ ಹಾಕಿಸಿದ್ದಾರೆ ಅನ್ನೊಂದು ಆರೋಪವನ್ನಿಟ್ಟುಕೊಂಡು ಈಗ ಅವರು ಅಪೀಲ್ ಮಾಡಿರುವಂತದ್ದು ಹೈಕೋರ್ಟ್ ನಲ್ಲಿ. ಈ ಕಾರಣದಿಂದ ರೀಇನ್ಸ್ಟೇಟ್ ಮಾಡಿ ಅಥವಾ ರೀಕನ್ಸಿಡರ್ ಯುವರ್ ಡಿಸಿಷನ್ ಅಂತ ಈಗ ಹೈಕೋರ್ಟ್ ನಿಂದ ಸೂಚನೆ ಬಂದಿದೆ. ಇವತ್ತು ಬೆಳಿಗ್ಗೆ 10 ಕ್ಯಾಬಿನೆಟ್ ನಿಗದಿಯಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಇಂತಹ ಅಧಿಕಾರಿಗಳನ್ನ ಮುಂದುವರಿಸೋದು ಬೇಡ ಅನ್ನೋ ಒಂದು ದಿಟ್ಟ ವಾಕ್ಯವನ್ನ ಈಗ ಕಾಂಗ್ರೆಸ್ನವರು ಪಾಲಿಸ್ತಾ ಇರುವಂತದ್ದು. ಸರ್ಕಾರಕ್ಕೆ ಈಗಾಗಲೇ ಒಂದಿಷ್ಟು ವಿಚಾರಗಳಲ್ಲಿ ಬೇಸರ ಇದೆ, ಅಸಮಾಧಾನ ಇದೆ. ಜನರಿಗೆ ಎಲ್ಲೋ ಒಂದ್ ಕಡೆಗೆ ಕಾಂಗ್ರೆಸ್ ಮೇಲೆ ಸಣ್ಣ ಪುಟ್ಟ ಅಸಮಾಧಾನ ಇರೋದನ್ನ ಈಗ ಮತ್ತಷ್ಟು ಜಾಸ್ತಿ ಮಾಡುವಂತದ್ದು ಬೇಡ. ಯಾಕೆಂದ್ರೆ ಹಗರಣವನ್ನ ನಡೆಸಿರುವಂತಹ ಪುರಾವೆ ಇರುವಂತದ್ದು ವೆಟರ್ನರಿ ಸ್ಟಾಫ್ ನ ತೆಗೆದುಕೊಳ್ಳುವಂತ ಕೆಲಸಕ್ಕೆ ತೆಗೆದುಕೊಳ್ಳುವಂತ ವಿಚಾರದಲ್ಲಿ ಸುಮಾರು 80 ಲಕ್ಷ ರೂಪಾಯಿ ಲಂಚ ತೆಗೆದುಕೊಂಡಿರುವಂತಹ ಪುರಾವೆ. ಅಂದ್ರೆ ಒಬ್ಬೊಬ್ಬ ವ್ಯಕ್ತಿಗೆ 80 ಲಕ್ಷ ಅನ್ನೋ ವಿಚಾರ ಗಮನಿಸಿರೋದ್ರಿಂದ ಇದನ್ನ ಕ್ಯಾಬಿನೆಟ್ ನಲ್ಲಿ ಪ್ರಸ್ತಾಪ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅವ್ರನ್ನ ರೀಇನ್ಸ್ಟೇಟ್ ಮಾಡೋದು ಬೇಡ ಅಂತಾರೆ. ಅದನ್ನ ಮತ್ತೊಮ್ಮೆ ರಾಜ್ಯಪಾಲರಿಗೆ ಬರೆದು ಅವರ ಮುಖಾಂತರ ಆ ಒಂದು ಅಧಿಕೃತವಾದ ಜ್ಞಾಪನಾ ಪತ್ರ ಅಥವಾ ಅಧಿಕೃತವಾದ ಒಂದು ಸೂಚನೆ ಸರ್ಕಾರಕ್ಕೆ ಬರುವಂತೆ ಮಾಡಿ ಅಲ್ಲಿಂದ ಅವ್ರನ್ನ ಸಸ್ಪೆನ್ಷನ್ ಕಂಟಿನ್ಯೂ ಮಾಡಿ ಹೈಕೋರ್ಟ್ಗೂ ಕೂಡ ಒಂದು ರಿಪೋರ್ಟ್ ಸಲ್ಲಿಸೋರಿದ್ದಾರೆ. ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.